पर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः येनमे गुरुपूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् ऐन्द्रियसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते 50 ಭಾಷ್ಯಭಾಗ ವ್ಯಾಹೃತ್ಯಾತ್ಮನೋ ಬ್ರಹ್ಮಣಃ ಉಪಾಸನ ಮುಕ್ತಂ ವ್ಯಾಹೃತ್ಯಾತ್ಮನೋ ಬ್ರಹ್ಮಣಃ ಉಪಾಸನ ಮುಕ್ತಂ ಸಿಂಹಾವಲೋಕನ ಮಾಡ್ತಿದ್ದಾರೆ ಹಿಂದೆ ಏನೇನು ಆಯಿತು ಅಂತ ಒಂದು ಪರಾಮರ್ಶೆ ವ್ಯಾಹೃತಿ ಆತ್ಮನ ಸ್ವರೂಪ ಭೂಹು ಭುವಃ ಸ್ವಃ ಮಹಾನು ಇದೆಲ್ಲ ಇದೇ ವ್ಯಾಹೃತಿಗಳು ಈ ವ್ಯಾಹೃತಿಗಳನ್ನೇ ಆತ್ಮವಾಗಿ ಉಟ್ಕೊಂಡಂತಹ ಬ್ರಹ್ಮ ಸಗುಣ ಬ್ರಹ್ಮ ಆ ಬ್ರಹ್ಮದ ಉಪಾಸನೆಯನ್ನ ಹೇಳಿದ್ದಾಯಿತು ಅಂತ ವ್ಯಾಹೃತಿ ಆತ್ಮ ಅಂತಂದ್ರೆ ಸಗುಣವೇ ಆಗೋದು ಉಪಾಸನೆ ಬ್ರಹ್ಮವನ್ನು ಪರಮಾತ್ಮನೇ ಉಪಾಸನೆ ಮಾಡಿದ್ರು ಈ ಸೋಪಾಧಿಕವಾಗಿ ಮಾಡಿದ್ರೆ ಬ್ರಹ್ಮ ಅದು ಉಪಾಸನೆ ಹೇಳಿದ್ದಾಯಿತು ಅನಂತರಂಚ ಪಾಂತಸ್ವರೂಪೇಣ ತಸ್ಯ ಉಪಾಸನ ಮುಕ್ತಂ ಆಮೇಲೆ ಅದೇ ಬ್ರಹ್ಮದ್ದರ ಉಪಾಸನೆಯನ್ನೇ ಪಾಂತ ರೂಪದಿಂದ ಉಪಾಸನೆ ಮಾಡುವ ಪ್ರಕಾರವನ್ನ ಈ ಹಿಂದಿನ ನಾಲ್ಕೈದು ಹೇಳಿತ್ತು ಎಲ್ಲ 5 ಆಗಿದೆ ದೇವತಾ ಪಾಂತ ಭೂತಪಾಂತ ಧಾತುಪಾಂತ ಇದು ಅಂತ ಹೌದು ಅಧ್ಯಾತ್ಮಿಕ 3 ಪಾಂತ ಅಧಿದೇವತೆ 3 ಪಾಂತ ಈ ಎಲ್ಲಾ ಪಾಂತೋಪಾಸನೆಯನ್ನು ಆಮೇಲೆ ವ್ಯಾಹೃತಿ ಬ್ರಹ್ಮೋಪಾಸನೆ ಆದ್ಮೇಲೆ ಅದನ್ನು ಹೇಳಿದ್ದಾಯಿತು ಈಗ ಏನ್ ಹೇಳ್ತೀವಿ ಅಂದ್ರೆ ಇದಾನಿ ಸರ್ವೋಪಾಸನಾಂಗಭೂತಸ್ಯ ಓಂಕಾರಸ್ಯ ಉಪಾಸನಂ ವಿಧಿಚ್ಯತೆ ಮಂದ ಮಧ್ಯಮಾಧಿಕಾರಿಗಳಿಗೆ ಮಾಂಡೂಕ್ಯದಲ್ಲಿ ಹೇಳ್ತಕ್ಕಂತಹ ಆತ್ಮವಿಚಾರ ನೇರವಾಗಿ ಮನನ ಮಾಡಕ್ಕಾಗದೇ ಇದ್ದಾಗ ಅಂಥವರಿಗೆ ಉಪಾಯಕ್ಕಾಗಿ ಯಾರು ಮಧ್ಯಮಾಧಿಕಾರಿಗಳಿರ್ತಾರೋ ಅವ್ರಿಗೆ ಎಲ್ಲಾ ಉಪಾಸನೆಗೂ ಅಂಗವಾಗಿರ ಸರ್ವೋಪಾಸನಾಂಗಾಗಿ 2 ಅರ್ಥ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮಕ್ಕೂ 2ಕ್ಕೂ ಅಂಗವಾಗಿದೆ ಅಂತ ಒಂದು ಅರ್ಥ ಮಾಡ್ಬೋದು ಯಾವ ಉಪಾಸನೆ ಮಾಡಬೇಕಾದ್ರೂ ಕೂಡ ಓಂಕಾರ ಹೇಳ್ಕೊಂಡೇ ಮಾಡ್ಬೇಕು ಅಂತ ಅರ್ಥ ಮಾಡ್ಬೋದು ಓಮನು ಕರ್ಮಾದು ಕರ್ಮಾಂತೇಚ ಉಚ್ಚಾರ್ಯಮಾನ ಶಬ್ದ ಮನುಸ್ಮೃತಿಯಲ್ಲಿ ಯಾವಾಗ ಓಂಕಾರ ಉಚ್ಚಾರ ಮಾಡ್ಕೊಂಡೇ ಮಾಡಿ ಅಂತ ಹೇಳ್ತಾರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅದು ಮಾಡ್ಕೊಂಡೆ ಮಾಡಿ ಈ ಎಲ್ಲಾ ಉಪಾಸನೆಗೂ ಅಂಗವಾಗಿರುವ ಅಂದ್ರೆ ಒಂದು ಭಾಗವಾಗಿರುವ ಓಂಕಾರದ ಉಪಾಸನೆಯನ್ನ ವಿಧಾನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಇಟ್ಪಟ್ಕೊಂಡಿದೆ ಓಂಕಾರ ಉಪಾಸನೆ ಹೇಳ್ತೀನಿ ಕೇವಲ ಓಂಕಾರವನ್ನೇ ಪರಮಾತ್ಮ ರೂಪದಿಂದ ಉಪಾಸನೆ ಮಾಡ್ತಾ ಹೋಗಿ ಅಲ್ಲಿ ಪ್ರತೀಕವಾಗಿ ಮಾಡೋದು ಒಂದು ಕ್ರಮ ಇದೆ ಆಲಂಬನೆಯಾಗಿ ಮಾಡೋ ಕ್ರಮವೂ ಇದೆ ಪ್ರತೀಕ ಅಂದ್ರೆ ಸಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿ ಇಟ್ಕೊಂಡು ಹಾಗೇನೆ ಓಂಕಾರ ಶಬ್ದವನ್ನೇ ಪರಮಾತ್ಮ ಭಾವನೆ ಮಾಡೋದು ಪ್ರತೀಕೋಪಾಸನೆ ಆಲಂಬನೆ ಅಂದ್ರೆ ಓಂಕಾರ ಮೂಲಕವಾಗಿ ಸರ್ವಾತ್ಮನಾದ ಭಗವಂತನನ್ನ ಆತ್ಮರೂಪದಿಂದ ಉಪಾಸನೆ ಮಾಡೋದು ಆಲಂಬನೋಪಾಸನೆ ಅದು ಅಹಂಗ್ರಹವಾಗತ್ತೆ ನಾನೇ ಆ ಓಂಕಾರ ದೇವತೆ ಅಂತ ಪರಾಪರ ಬ್ರಹ್ಮ ದೃಷ್ಟ್ಯಾ ಹಿ ಉಪಾಸ್ಯಮಾನ ಓಂಕಾರ ಶಬ್ದ ಮಾತ್ರೋಪಿ ಪರಾಪರ ಬ್ರಹ್ಮ ಪ್ರಾಪ್ತಿ ಸಾಧನಂ ಭವತಿ ಕೇಳುವುದಕ್ಕೆ ಓಮನು ಶಬ್ದ ಮಾತ್ರವಾಗಿ ತೋರಿದ್ರು ಕೂಡ ಅದನ್ನೇ ಪರಾಪರ ಬ್ರಹ್ಮ ದೃಷ್ಟಿಯಿಂದ ಉಪಾಸನೆ ಮಾಡ್ತಾ ಇದ್ರೆ ಪರಾಪರ ಬ್ರಹ್ಮ ಪ್ರಾಪ್ತಿಗೆ ಸಾಧನವಾಗುತ್ತೆ ಪರಾಪರ ಬ್ರಹ್ಮನಿಂದ ಕಂಡುಕೊಂಡ್ರೆ ಪರಬ್ರಹ್ಮ ಸೇರ್ಕೋತಾನೆ ಕಂಡುಕೊಳ್ಳದೆ ಉಪಾಸನೆ ಮಾಡಿಯೇ ದೇಹ ಬಿಟ್ಟ ಅಂದ್ರೆ ಇದಕ್ಕೆ ಸತ್ಯಲೋಕಕ್ಕೆ ಹೊರಟೋಗ್ತಾನೆ ಹಿರಣ್ಯಕ ಬಲೋಕಕ್ಕೆ ಹೋಗ್ತಾನೆ ಹಿರಣ್ಯಕ ಬಲ ಹೋಗಿ ಬ್ರಹ್ಮಲೋಕದಲ್ಲಿ ಅಲ್ಲಿ ಆನಂದವಾಗಿರ್ತಾನೆ ಒಟ್ಟು ಹೇಗೆ ಬಿದ್ದು ರೊಟ್ಟಿ ಕೈ ತಪ್ಪಿ ಬಿದ್ದು ತುಪ್ಪದ ಬಾಡ್ಲಿ ಬಿತ್ತು ಹಂಗೇನೆ ಓಂಕಾರ ಶರಣನಾಗ್ಬಿಟ್ಟ ಅಂದ್ರೆ ಓಂಕಾರ ಶರಣನಾದವನು ಏನ್ ಮಾಡೋದು ಹಾಳಾಗಲ್ಲ ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂತಾತ ಗಚ್ಚತಿ ನಮಗೆ ಬ್ರಹ್ಮಲೋಕ ಹೆಸರು ಇಲ್ಲ ಪರಮಾತ್ಮ ಲೋಕ ಪ್ರಾಪ್ತಿ ಜ್ಞಾನ
ಸಹಿ ಆಲಂಬನಂ ಬ್ರಹ್ಮಣಃ ಪರಸ್ಯ ಅಪರಸ್ಯ ಚ हि आलम्बनं ब्रह्मणः परस्य अपरस्य च ಪ್ರತಿಮೇವ ವಿಷ್ಣೋಃ ಅಂದ್ಬಿಟ್ಟು. प्रतिमेव विष्णोः ವಿಷ್ಣುವಿಗೆ ಹೇಗೆ ಪ್ರತಿಮೆ ಆಲಂಬನೆಯೋ, ಒಂದು ವಿಗ್ರಹವನ್ನು ಇಟ್ಕೊಂಡು ವಿಷ್ಣುವನ್ನು ಆರಾಧನೆ ಮಾಡ್ತೀವೋ, ಅಥವಾ ಸಾಲಿಗ್ರಾಮ ಇಟ್ಕೊಂಡು ಮಾಡ್ತೀವೋ, ಅದೇ ರೀತಿ ಓಂಕಾರವನ್ನು ಇಟ್ಕೊಂಡು ಮಂದ ಮಧ್ಯಮಾಧಿಕಾರಿಗಳು ಪರಾಪರ ಬ್ರಹ್ಮವನ್ನು ಉಪಾಸನೆ ಮಾಡ್ತಾರೆ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಆ ಉಪಾಸನೆ ಮಾಡುತ್ತಾ, ಉಪಾಸನೆ ಮಾಡೋ ಪರಬ್ರಹ್ಮನ ಉಪಾಸನೆ ಮಾಡೋದು, ಅಪರಬ್ರಹ್ಮ ಉಪಾಸನೆ ಮಾಡೋದು ಬರಲ್ಲ. ಉಪಾಸನೆ ಮಾಡೋ ಪರಬ್ರಹ್ಮ ಅಂತ ಮಾಡಿದ್ರು. ಹಾಗೆ ಓಮಿತ್ಯೇತೇನೀವ ಅಕ್ಷರೇಣ ಪರಂಪುರುಷಮಭಿಧ್ಯಾಯೀತ ಯಪ್ಪದಂ ತ್ರಿಮಾತ್ರೇಣ ಓಮಿತ್ಯೇತೇನೀವಾಕ್ಷರೇಣ ಪರಂಪುರುಷಮಭಿಧ್ಯಾಯೀತ ಸಹ ತೇನೈವ ಸಂವೇದಿತಃ ತೂರ್ಣಮೇವ ತೇಜಸಿ ಸೂರ್ಯೇ ಸಂಪನ್ನಃ ಜಗತ್ಯಾಮ್ ಅಭಿಸಂಪದ್ಯತೆ. ಸೂರ್ಯನಲ್ಲಿ ಒಂದಾದವನ ಇಡೀ ಸರ್ವಾತ್ಮ ಪಡ್ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಆ ಉಪಾಸಕನು ಓಂಕಾರವನ್ನು ಆಲಂಬನೆ ಮಾಡಿಕೊಂಡು ಆ ಪರಾಪರ ಬ್ರಹ್ಮವನ್ನು ಉಪಾಸನೆ ಮಾಡಿಕೊಂಡ್ರೆ ಆ ಓಂಕಾರವು ಪರಬ್ರಹ್ಮಕ್ಕೂ ಆಲಂಬನೆ ಆಗಿದೆ, ಅಪರಬ್ರಹ್ಮಕ್ಕೂ ಆಲಂಬನೆ ಆಗಿದೆ, ಆಶ್ರಯವಾಗಿದೆ. ಪ್ರತಿಮೆ ವಿಷ್ಣುವಾದ ಹಾಗೆ ಸಹ ಅಂದರೆ ಓಂಕಾರ, ಆ ಓಂಕಾರವು ಆಲಂಬನೆ ಆಗಿದೆ ಬ್ರಹ್ಮಕ್ಕೂ ಪರಮಾತ್ಮನಿಗೂ ಅಂತ. ಕಂಡ್ಕೊಳ್ಳುವವರಿಗೆ ಮಾಂಡುಕ್ಯ ಕ್ರಮದಲ್ಲಿ ಕಂಡ್ಕೋಬೇಕು. ಭಾವನೆ ಮಾಡೋರು ಪ್ರಶ್ನೋಪನಿಷತ್ ಪ್ರಕಾರ ಭಾವನೆ ಮಾಡಬೇಕು, ಇಲ್ಲ ಇಲ್ಲಿ ಹೇಳಿದಂಗೆ ಭಾವನೆ ಮಾಡಬೇಕು. ಏತಿ ನಿವಾಯತನೇನ ಏಕಧರ್ಮನ್ವೇತಿ ಇತಿ ಶ್ರುತೇಃ. तेनैव आयतनेन एकधर्मन्वेति इति श्रुतेः. ಶ್ರುತಿ ಈ ಆಯತನ ಅಂದ್ರೆ ಆಧಾರ. ಓಂಕಾರ ಎಂಬ ಆಲಂಬನೆಯಿಂದ ಏಕಧರ್ಮ ಯಾವುದೋ ಒಂದು ತಿಳ್ಕೊಂಡ್ರೆ ಪರಬ್ರಹ್ಮ ಒಂದಾಗ್ತಾನೆ. ಉಪಾಸನೆ ಮಾಡಿ ದೇಹ ಬಿಟ್ರೆ ಅಪರಬ್ರಹ್ಮದಲ್ಲಿ ಒಂದಾಗ್ತಾನೆ ಅಂತ ಹೇಳಿ ಶ್ರುತಿ ಹೇಳ್ತಾ ಇರೋದ್ರಿಂದ ಎರಡಕ್ಕೂ ಇದು ಇದಾಗಿದೆ. ಅದನ್ನು ಓಂಕಾರವನ್ನ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಿಯಮವನ್ನು ಇಟ್ಕೊಂಡು ಗುರುಪದಿಷ್ಟ ಕ್ರಮದಿಂದ ಅದನ್ನು ಉಪಾಸನೆ ಮಾಡ್ತಾ ಹೋಗ್ಬೇಕು. ಗುರುಗಳ ಜೊತೆಯಲ್ಲೇ ಇದ್ದು ಅವರು ಹೇಳ್ತಾ ಕೊಟ್ಟ ಉಪದೇಶ ಕ್ರಮದಿಂದ ಮಾಡಬೇಕು. ಓಂ ಇತಿ ಬ್ರಹ್ಮ ओमिति ब्रह्म ओमितीदगुं सर्वं ओमित्येतदनुकृतिः स्मः योश्रावयेत्याश्रावयन्ति ओमिति सामानि गायन्ति ओं शोमिति शस्त्राणि शकुंसन्ति ओमित्यध्वर्युः प्रतिकरं प्रतिगृह्णाति ओमिति ब्रह्मा प्रसूति ओमित्यग्निहोत्रमनुजानाति ओमिति ब्राह्मणः प्रवक्ष्यन्नाह ब्रह्मोपाप्नवानीति ब्रह्मैवोपाप्नोति. ಓಂ ओम ಇತಿ इति ब्रह्म ओम इति इदं सर्वं ओम ओम इति एतत् अनुकृति ह स्म वै अपि ಓಶ್ರಾವಯ ओश्रावय इति आश्रावयन्ति ओम इति सामानि गायन्ति ಓಂ ಶೋಂ शोम इति शस्त्राणि शकुंसन्ति ಶಂಸಂತಿ ಎಂದು. शंसन्ति ओम इति अध्वर्युः प्रतिगरं प्रतिगृह्णाति ಓಂ इति ಅಧ್ವರ್ಯು ಆಯ್ತಲ್ಲ. ಬ್ರಹ್ಮ ब्रह्म प्रसूति ओमिति ಓಂ ओम ಇತಿ अग्निहोत्र त्वम् अग्निहोत्रम् अनुजानाति ओम इति ब्राह्मणः प्रवक्ष्यन्नाह ಪ್ರವಕ್ಷನ್ प्रवक्ष्यन् आह ब्रह्मोपाप्नवानीति ಬ್ರಹ್ಮ ब्रह्म ಉಪಾಪ್ನವಾನಿ वानीति ಉಪಾಪ್ನವಾನಿ उपाप्नवानि ಇತಿ ब्रह्मैव ಬ್ರಹ್ಮ ब्रह्म ಏವ एव ಉಪಾಪ್ನ उपाप्नोति. ಹೇಳ್ಕೊಡೋ ಸಂಸ್ಕೃತ ನಮಗೆ ಒಂದು ಮಾಡೋದಕ್ಕಲ್ಲ. ಸಂಸ್ಕೃತ ಕೊಟ್ರು ಹಾ ಅದೇ ಇತಿ ಅನ್ನೋದು ಸ್ವರೂಪ ಪರಿಚ್ಛೇದಕ್ಕೆ. ಓಂ ಅಂತ ಇದೆಯಲ್ಲಪ್ಪ ಅದು ಓಂ ಅಂತ ಏನು ಹೇಳ್ತಾರೆ ಅದು ಬ್ರಹ್ಮ ಅಂತ ತಿಳ್ಕೊಳ್ಳಿ. ಬ್ರಹ್ಮ ಅಂದ್ರೇನೋ ಅಪರಿಚ್ಛಿನ್ನವಾದ ಅಖಂಡವಾದ ಪರಿಪೂರ್ಣವಾದ ಸ್ವಚ್ಛಿದಾನಂದ ಸ್ವರೂಪವಾದ ಸ್ವರೂಪ ಓಂ ಅದು. ಯಾಕೆ ಓಂ ಇದಗೂ ಸರ್ವಂ ಓಂ ಇತ್ಯಾದಿ ಇದಗೂ ಸರ್ವಂ ತಸ್ಯೋಪ ವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯತ್ ಸರ್ವಂ ಓಂಕಾರ ಏವ ಅದೇ ಓಂ ಇದಗೂ ಸರ್ವಂ ಎಲ್ಲವೂ ಓಮೆ. ಓಮೆ ಅಲ್ಲ, ಓಮೆ ಬೇರೆ. ಓಂ ಎ ಓಮೆ ವಾಮೆ ಕೇಳಿದೆ ಎಲ್ಲ ಓಮೆ ಅಂದ್ರೆ ತುಂಬಾ ಅಗಲ ಮಾತಾಡ್ಬಾರ್ದು ಓಮೆ ಅದು ಅಂತಂತಾರೆ. ಆ ಓಮೆ ಬೇರೆ, ಅದು ವಾಮೆಯ ಓಮೆಯ ಅದು. ಇದು ಓಮೆ ಅಂದ್ರೆ ಓಂಕಾರವೇ ಅಂತ. ಎಲ್ಲವೂ ಓಂಕಾರವೇ.
ಓಂ ಇತ್ಯೇತದ್ದು ಅನುಕೃತಿ, ಅನುಕೃತಿನ ಅನುಕರಣೆ. ಓಂ ಅನ್ನೋದು ಏನಾದ್ರು ಮಾಡ್ತೀನಿ ಓಂ ಅಂತೇನೆ ಒಪ್ಪಿಗೆ ಕೊಡೋದು. ನಾನು ಅದೇ ತಗೊಂಡು ಹೋಗ್ತೀನಿ ಚಾಪೆನ ಅಥವಾ ಓಂ ಅದೇ ತಗೊಂಡು ಹೋಗ್ಬೋದು, ನಿಮ್ಮ ಬಳಸ ಆಮೇಲೆ ತಂದ್ಕೊಡಿ ಅಂತಂದ ಓಂ. ಸಂಸ್ಕೃತ ಭಾಷೆಯಲ್ಲಿ ಒಪ್ಪಿಗೆ ಕೊಡೋದಕ್ಕೆ ಓಂ ಅಂತ ಹೇಳ್ತಿದ್ರು. ಹಾ ಸ್ಮ ವೈ ಅನ್ನೋದು ಪ್ರಸಿದ್ಧಾರ್ಥವನ್ನು ಹೇಳುವಂತಹ ನಿಪಾತ ಅಲ್ಲವೇ, ಈ ರೀತಿ ಪ್ರಸಿದ್ಧ ಇದೆ ಹೇಳ್ತಾರಲ್ವೇ ಅಂತ. ಅಷ್ಟೇ ಅಲ್ಲದೆ ಓಶ್ರಾವಯ ಅಂತ ಹೇಳಿ ಅಧ್ವರ್ಯು ಆಶ್ರಾವಯಂತಿ, ಅಧ್ವರ್ಯು ಗಣದವರು ಆ ಹೋಸದವರಿಗೆ ಇದು ಮಾಡ್ತಾರೆ, ಮೈತಾಳ ಓಶ್ರಾವಯ ಅಂತ ಹೇಳಿ ಆಶ್ರಾವಯ ಕೇಳಿಸುತ್ತಾರೆ, ಆಶ್ರಾವಯಂತಿ ಕೇಳಿಸುತ್ತಾರೆ. ಅಷ್ಟೇ ಅಲ್ಲ, ಸಾಮವೇದಿಗಳು ಸಾಮಗಾನ ಮಾಡುವಾಗ ಓಂಕಾರ ಹೇಳ್ಕೊಂಡೆ ಸಾಮಗಾನ ಮಾಡ್ತಾರಂತೆ. ಓಂಕಾರ ಹೇಳ್ತೇನೆ ಗಾನ ಮಾಡೋ ಶುರು ಮಾಡಲ್ಲ. ಓಂ ಶೋಂ ಇತಿ ಶಸ್ತ್ರಾಣಿ ಶಂಸಂತಿ. ಓಂ ಶೋಂ ಶೋಂ ಅಂತ ಹೇಳ್ತಾನೆ. ಶಸ್ತ್ರ ಅಂದ್ರೆ ಇವರು ಋಗ್ವೇದಿಗಳು ದೇವತಾ ಸ್ತೋತ್ರವನ್ನು ಮಾಡುವಾಗ ಓಂ ಶೋಂ ಓಂ ಶೋಂ ಹೇಳ್ಕೊಂಡು ಶಸ್ತ್ರವನ್ನ ಹೇಳ್ತಾ ಇರುತ್ತೆ. ಹಾಗೆ ಅಧ್ವರ್ಯು ಕೂಡ ಓಂ ಶೋಂ ಅಂತ ಹೇಳಿ ಪ್ರತಿಗರಂ ಪ್ರತಿಗಣ. ಪ್ರತಿಗರ ಅಂದ್ರೆ ಅವನು ಹೇಳಿದ್ದಕ್ಕೆ ಅದನ್ನ ಮೆಚ್ಚುಗೆ ತೋರಿಸೋದು, ಒಂದು ಎಂಕರೇಜ್ ಮಾಡೋದು, ಅದನ್ನ ಉಪಚಾರ ಮಾಡೋದು. ಹಾ ಚೆನ್ನಾಗಿದೆ, ಓಂ ಶೋಂ ಶೋಂ ಮೋದಾಮೋ ದೇವ, ಓಂ ಮೋದಾಮೋ ದೇವ, ಓಂ ಶೋಂ ಶೋಂ ಮೋದಾಮೋ ದೇವ ಅಂತ ಹೇಳಿ ಆ ಅಧ್ವರ್ಯು ಗ್ರಹ ಪಾತ್ರ ಇಟ್ಕೊಂಡು ಆ ಹೋತ್ರ ಹೇಳ್ತಾ ಇದ್ರೆ ಅದು ಹೆಣ್ಣು ಹೇಳು, ಇನ್ನೂ ಚೆನ್ನಾಗಿ ಹೇಳು, ಬಹಳ ಖುಷಿ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಿದೆ, ಇನ್ನು ಮಜಾ ಆಗ್ತಾ ಇದೆ, ಆಗ್ತಾ ಅಂತ ಹೇಳಿ ಅಧ್ವರ್ಯು ಪ್ರತಿಗರವನ್ನ ಪ್ರತಿಗಣದಿಂದ ಒಪ್ಕೋತಾನೆ. ಶಸ್ತ್ರವನ್ನು ಹೇಳಿದಂತಹ ಹೋತುವಿನ ಓಂ ಶೋಮಿಗೆ ಇವನು ಓಂ ಶೋಂ ಶೋಂ ಅಂತ ಹೇಳಿ ಪ್ರತಿಗರವನ್ನು ತಗೊಳ್ತಾನೆ. ಆಮೇಲೆ ಬ್ರಹ್ಮನ ಹತ್ರ ಅಧ್ವರ್ಯು ಯಜ್ಞವನ್ನು ಆರಂಭ ಮಾಡ್ತೀನಿ ಅಂತ ಇದು ಕೊಟ್ಟಾಗ, ಪ್ರವೇಶ ಕೊಟ್ಟಾಗ ಬ್ರಹ್ಮ ಪ್ರಸೌತಿ ಆಯ್ತು ಶುರು ಮಾಡು ಅಂತ ಹೇಳಿ ಓಂ ಅಂತ ಹೇಳಿ ಹೇಳ್ಬಿಟ್ಟೆ ಬ್ರಹ್ಮ ಓಂ ಪ್ರಚರ ಓಂ ಇದ್ದಿಲ್ಲ, ಓಂ ಬ್ರಹ್ಮನ್ನ ಪ್ರಣಯಿಷ್ಯಾಮಿ ಯಜಮಾನವಾದಿ ಇಚ್ಛಾ ಓಂ ಪ್ರಣಯ ಓಂ ಪ್ರಣಯ. ಆಮೇಲೆ ಇನ್ನೊಂದ್ರಲ್ಲೇ ಓಂ ಪ್ರಚರ ಬ್ರಹ್ಮನ್ ಪ್ರಚರಿಷ್ಯಾಮಹನ ಓಂ ಪ್ರಚರ ಅಂತ ಹೇಳ್ತಾನೆ. ಏನೇನು ಬ್ರಹ್ಮನನ್ನ ಕುರಿತು ಅವನು ಪ್ರವೇಶ ಕೊಟ್ಟು ಮಾಡ್ತೀನಿ ಅಂತ ಅನುಮತಿ ಕೇಳ್ತಾನೋ ಅದೆಲ್ಲಕ್ಕೂ ಬ್ರಹ್ಮ ಓಂಕಾರದ ಮೂಲಕವಾಗಿಯೇ ಒಪ್ಪಿಗೆ ಕೊಡುತ್ತಾನೆ. ಅಷ್ಟೇ ಅಲ್ಲ, ಅಧ್ವರ್ಯು ಅಗ್ನಿಹೋತ್ರ ಮಾಡುವಾಗ ಓಂ ಅಲ್ಲ ಯಜಮಾನ ಅಗ್ನಿಹೋತ್ರ ಮನುಜಾನಾದಿ, ಅಗ್ನಿಹೋತ್ರ ಮಾಡ್ತೀನಿ ಅಂತ ಅಧ್ವರ್ಯು ಶುರು ಮಾಡ್ಕೊಂಡಾಗ ಯಜಮಾನ ಅನುಜ್ಞೆ ಕೊಡ್ತಾನೆ ಅಗ್ನಿಹೋತ್ರ ಮಾಡೋಪ್ಪ ಅಂತ. ಅಗ್ನಿಹೋತ್ರ ಮಾಡೋರು ಯಾರು? ಋತ್ವಿಜ. ವೆರಿ ಗುಡ್. ಕುತತ್ಯಮಿದಂ ವಾಕ್ಯಂ ಅಲ್ಲ ಪ್ರಜಾಕಾಡ ಬ್ರಹ್ಮಕಾಡ ಬ್ರಹ್ಮ ಕಾಡು ಅಂದ್ಬಿಡ್ತಾನೆ. ಏನ್ ನನಗೆ ಕಾಡು ಮಾಡ್ಬಿಡ್ತಾನಮ್ಮ ಅವನು. ಪ್ರಜಾ ಕಾಡು, ಕಾಡು ಅಂದ್ರೆ ಏನು? ಪ್ರಜಾ ಪ್ರಜಾ ಬರ್ತಾನೆ ಇರುತ್ತಂತ. ಓಂ ಅಗ್ನಿಹೋತ್ರವನ್ನ ಯಜಮಾನ ಅನುಮತಿ ಕೊಡ್ತಾನೆ. ಓಮಿತಿ ಬ್ರಾಹ್ಮಣ ಪ್ರವಕ್ಷನ್ನ, ಬ್ರಾಹ್ಮಣನಾದವನು ವೇದಾಧ್ಯಯನ ಮಾಡಬೇಕು ಅಂತ ಕೂತ್ಕೊಂಡಾಗ ಪವಿತ್ರ ಪ್ರಾಣಿಯಾಗಿ ದರ್ಭಾಸನಾಗಿ ದರ್ಭಾಣ ಮಹದುಪಸ್ತಿ ರೂಪಸ್ಥಂಕೃತ್ವ ಪ್ರಾಣಾಸೀನ ಅವಾಗ ಓಂ ಶ್ರೀ ಗುರುಭ್ಯೋ ನಮಃ ಹರೇ ಓಂ ಮಾಡ್ತಾನೆ. ವೇದಾಧ್ಯಯನ ಮಾಡುವಾಗ ಬ್ರಾಹ್ಮಣನು ಓಂಕಾರವನ್ನು ಹೇಳ್ಕೊಂಡೆ ವೇದಾಧ್ಯಯನ ಮಾಡ್ಕೊಳ್ತಾನೆ. ಅವಾಗ ಬ್ರಹ್ಮವನ್ನ ಅಂದ್ರೆ ವೇದವನ್ನ ಉಪಾಪ್ರೋಚ್ಯ ಪಡ್ಕೊಳ್ತಾನೆ ಅಂತ ಹೇಳಿ ಇಷ್ಟು ಓಂಕಾರದ ವ್ಯಾಪ್ತಿ ಮಹತ್ವ ವಿಶೇಷತೆ ಇರೋದ್ರಿಂದ ಓಂಕಾರವನ್ನು ಉಪಾಸನೆ ಮಾಡಬೇಕು. ಯಾರು ಯಾವಾಗ ಎಲ್ಲಿ ಹೇಗೆ ಅದೆಲ್ಲ ಕೇಳಬೇಡಿ. ನಮಗೆ ಅಧಿಕಾರ ಉಂಟಾ? ಆ ಅಧಿಕಾರ ಪ್ರಶ್ನೆಯಾಗಿಲ್ಲ. ಮಾಡಬೇಕು ಅಂತ ಅನ್ನುವಂಥ ತ್ರೈವರ್ಣಿಕರಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಓಂ ಇತಿ ಶಬ್ದ ಸ್ವರೂಪ ಪರಿಚ್ಛೇದಾರ್ಥ. ಓಂ ಇತಿ ಬ್ರಹ್ಮ ಅಂದ್ರೆ ಇತಿ ಶಬ್ದ ಅದಕ್ಕೆ ಮುಂಚೆ ಮಧ್ಯ ಅಂತ ಕೇಳಿದೆ. ಆ ಓಂಕಾರ ಅಂತ ಇದೆಯಲ್ಲ ಅದ ಸ್ವರೂಪವನ್ನ ಗೊತ್ತು ಮಾಡುವುದಕ್ಕೋಸ್ಕರ ಇತಿ ಶಬ್ದ ಅಂತ. ಅವನು ಕೊಡಲ್ಲ ಅಂತ ಹೇಳ್ದ. ಅಂತ ಯಾಕಬೇಕು? ಕೊಡಲ್ಲ ಅಂತ ಹೇಳ, ಅದನ್ನ ಹೇಳ್ಬೇಕಾದ್ರೆ ಅಂತ ಕೊಡಲ್ಲ ಅಂತ ಹೇಳ್ದ. ಅದು ಓಂ ಇತಿ ಓಂ ಅಂತ ಅದು ಸ್ವರೂಪವನ್ನು ಪರಿಚ್ಛೇದ ಮಾಡೋಕ್ಕೋಸ್ಕರಾಗಿ ಅಂತ ನಾವು ಶಬ್ದ ಬರುತ್ತೆ, ಈ ಶಬ್ದ ಬರುತ್ತೆ. ಓಂ ಇತ್ಯೇತತ್ ಶಬ್ದಸ್ವರೂಪಂ ಬ್ರಹ್ಮ ಶಬ್ದರೂಪಂ ಬ್ರಹ್ಮ ಇತಿ ಮನಸಾಧಾರಯೇತ್ ಉಪಾಸೀತ. ಓಂ ಎಂಬಿ ಶಬ್ದರೂಪ ಉಂಟಲ್ಲ, ಈ ಶಬ್ದರೂಪವು ಬ್ರಹ್ಮವೂ ಎಂಬುದಾಗಿ ಮನಸ್ಸಿನ ಧರ್ಮ.
ನಿಮ್ಮನ್ನು ನೋಡೋಕ್ಕೆ ಶಬ್ದವಾಗಿ ಕಂಡ್ರೂ ಕೂಡ ಅದು ಬ್ರಹ್ಮಸ್ವರೂಪವಾಗಿದೆ. ಓಂ ಅನ್ನೋದು ಬ್ರಹ್ಮ ಪ್ರತೀಕವಾಗಿದೆ, ಬ್ರಹ್ಮಾತ್ಮಕವಾಗಿದೆ, ಬ್ರಹ್ಮಾಲಂಬನೆಯಾಗಿದೆ ಅಂತ ಹೇಳಿ ಓಂ ಇತ್ಯಾತ್ಮಾನಂ ಜೀತ ತಾನೇ ಓಂಕಾರ ಅಂತ ತಿಳ್ಕೊಬೇಕಂತೆ. ಅಮಾತ್ರ ಚತುರ್ಥೋ ವ್ಯವಹಾರ ಪ್ರಪಂಚ ಶಿವೋದ್ವೇದ ಏಂ ಓಂಕಾರ ಆತ್ಮೈವ, ಆತ್ಮರೂಪದಿಂದ ತಿಳ್ಕೊಬೇಕಂತೆ ಓಂಕಾರವನ್ನು. ಮನಸ್ಸಿನಿಂದ ಓಂಕಾರ ಬ್ರಹ್ಮ ಎಂಬುದಾಗಿ ಧಾರಣೆ ಮಾಡ್ಕೋಬೇಕು. ಯತಃ ಓಮಿತಿ ಇದಂ ಸರ್ವಂ. ಯಾಕೆ ಹಾಗೆ ಮಾಡ್ಕೋಬೇಕು ಅಂತೀರಾ ಅಂದ್ರೆ ಓಂಕಾರವೇ ಇದೆಲ್ಲವೋ. ಓಂ ಬಿಟ್ಟು ಏನೂ ಇಲ್ಲ. ಓಂಕಾರ ಒಂದು ಮಾತೆ ಆದ ಅಕಾರದಲ್ಲೇ ಇಡೀ ಎಚ್ಚೆಲ್ಲ ತುಂಬೋಯ್ತು. ಉಕಾರದಲ್ಲಿ ಸ್ವಪ್ನ, ಮಕಾರದಲ್ಲಿ ಸುಷುಪ್ತಿ, ಅಕಾರದಲ್ಲಿ ಋಗ್ವೇದ, ಭೂಲೋಕ, ಅಗ್ನಿ, ಎಚ್ಚರ. ಉಕಾರದಲ್ಲಿ ಸ್ವಪ್ನ, ಅಂತರಿಕ್ಷ ಲೋಕ, ವಾಯು, ಮತ್ತೆ ಸಾಮವೇದ, ಅಪಾರ. ಅದರಲ್ಲಿ ಮಕಾರದಲ್ಲಿ ಆದಿತ್ಯ, ಸುಷುಪ್ತಿ. ಆ ಸುಷುಪ್ತಿ ಅಂತಲ್ಲ ಆಗಲಿ. ಆಮೇಲೆ ವೇದ, ಯಜುರ್ವೇದ, ಆಮೇಲೆ ಯಾನ, ಆಮೇಲೆ ಇದರಲ್ಲಿ ಲೋಕದಲ್ಲಿ ಅಸುಲೋಕ ಆದಿತ್ಯ. ಎಲ್ಲ ಓಂಕಾರ ತುಂಬಿಬಿಡಿ. ಎಲ್ಲ ಲೋಕಗಳು, ಎಲ್ಲ ವೇದಗಳು, ಎಲ್ಲ ಅವಸ್ಥೆಗಳು ಸಮಸ್ತವು ಓಂಕಾರ ತುಂಬಿಬಿಡಿದೆ. ಓಂಕಾರ ಇಲ್ಲದೆ ಇರೋದು ಏನೂ ಇಲ್ಲ ಅಂತ ಹೇಳಿ ಶಬ್ದವು ಓಂಕಾರ ವ್ಯಾಪ್ತವಾಗಿದೆ. ಸರ್ವಂ ಶಬ್ದರೂಪಂ ಓಂಕಾರನ ವ್ಯಾಪ್ತಂ. ಹೇಗೆ ಮನೆ ಅನ್ನೋ ಶಬ್ದ ಆ ರೂಮು, ಬಚ್ಚಲ ಮನೆ, ಹಾಲು, ಅಡಿಗೆ ಮನೆ ಎಲ್ಲವೂ ತುಂಬಿಕೊಳಿಸ್ತೋ, ಓಂ ಮನೆ ಎಲ್ಲ ತುಂಬೋಯ್ತು. ಶಬ್ದರೂಪವಾಗಿರೋ ಅಷ್ಟು ಶಬ್ದಕ್ಕಿಂತ ಬೇರೆ ವಸ್ತು ಇಲ್ಲ. ವಸ್ತು ಎಲ್ಲ ವಾಚಾರಂಭಣ ವಿಕಾರನಾಮಧೇಯಂ. ಶಬ್ದ ಮಾತ್ರ ಸತ್ಯ, ಓಂಕಾರ ಮಾತ್ರ ಸತ್ಯ. ಹಾಗಾಗಿ ಎಲ್ಲವೂ ಶಬ್ದರೂಪವಾದ ಓಂಕಾರದಿಂದ ಎಲ್ಲವೂ ವ್ಯಾಪ್ತವಾಗಿದೆ. ಹೇಗೆ ತದ್ಯಥಾ ಶಂಕುನ ಇದು ಶ್ರುತ್ಯಂತರ, ಹೇಗೆ ಎಲೆಯಲ್ಲಿ ಅದರ ನಾಳಗಳಿಂದ ಎಲೆ ವ್ಯಾಪ್ತವಾಗಿರುತ್ತೋ ಆ ರೀತಿ ಶಬ್ದದಿಂದ ಜಗತ್ತೆಲ್ಲ ವ್ಯಾಪ್ತವಾಗಿದೆ. ಅರಳಿ ಎಲೆ ನೋಡಿದ್ರೆ ಗೊತ್ತಾಗುತ್ತೆ, ಬರೀ ಗೆರೆಗೆರೆಗಳೇ ಇರುತ್ತೆ. ಅಭಿಧಾನ ತಂತ್ರಮಿ ಅಭಿಧೇಯಂ ಇತ್ಯತಃ ಇದಂ ಸರ್ವಂ ಓಂಕಾರ ಇತ್ಯುಚ್ಯತೆ. ಹೆಸರಿಗೆ ಅಧೀನವಾಗಿ ವಸ್ತು ತೋರೋದು. ಶಬ್ದ ಬರದೆ ಹೋದೆ, ಹೆಸರಿಗೆ ಗ್ಯಾಪ್ ಆಗದೆ ಹೋದೆ, ವಸ್ತುವೇ ಗ್ಯಾಪ್ ಆಗಲ್ಲ. ಆದ್ರಿಂದ ಹೆಸರಿಗೆ ಅಧೀನವಾಗಿ ಇದೆಲ್ಲ ವಸ್ತು ತೋರುತ್ತದೆ. ಆದ್ದರಿಂದ ಮಾತ್ರ ಮಾಡ್ತಿದ್ದ ಈಚೆ ಹೋಗ್ಬೇಕಾಯ್ತು. ಎಲ್ಲ ಅಭಿಧೇಯವು ಅಭಿಧಾನಕ್ಕೆ ಅಧೀನವಾಗಿ ತೋರುತ್ತದೆ. ಆದ್ದರಿಂದ ಎಲ್ಲ ಅಭಿಧಾನವಲ್ಲ ಓಂಕಾರವಾದ್ದರಿಂದ ಇದೆಲ್ಲವೂ ಓಂಕಾರವೇ ಅಂತಂದ್ರು. ಇವಾಗ ಓಂಕಾರ ಸ್ತುತ್ಯರ್ಥ ಉತ್ತರೋ ಗ್ರಂಥ. ಓಂಕಾರನ ಹೊಗಳಕ್ಕೋಸ್ಕರವಾಗಿ ಮುಂದಿನ ಗ್ರಂಥ ಬಂದಿದೆ ಎಂದ್ರು. ಯಾಕೆ ಹೊಗಳಬೇಕು? ಉಪಾಸ್ಯತ್ವಾತ್ಸ್ಯ, ಉಪಾಸನೆ ಮಾಡಬೇಕಾಗಿರೋದ್ರಿಂದ ಹೊಗಳಬೇಕು. ನಿಮ್ಗೇನಾದ್ರು ಬರಬೇಕು ಅಂದ್ರೆ ಚೆನ್ನಾಗಿ ಹೊಗಳಬೇಕು, ಇಲ್ಲದೆ ಬರಲ್ಲ. ಯಾರತ್ತಲ್ಲ ಹೋಗ್ಬಿಟ್ಟು ಏನೋ ಕೆಲಸ ಆಗಿಸ್ಕೋಬೇಕು ಅಂದ್ರೆ ಚೆನ್ನಾಗಿ ಹೊಗಳಬೇಕು. ಅವ್ರನ್ನ ಏನು ನಶ್ಯ ಇಟ್ಕೊಂಡಿದ್ದೀರಾ, ಪುಣ್ಯಾತ್ಮರು ದಾನ ಮಾಡೋ ಹಾಗೆ ಏನು ನಿಮ್ಗೆ ಇಂಚು ನಶ್ಯ ಕೊಡ್ತಾರೆ. ನಶ್ಯನೂ ಕೊಡೋದು ಏನು ಕೊಡಲ್ಲ. ಏನು ತಂಬಾಗ್ಬೇಕಾದ್ರೆ ಕೊಡ್ತಾರೆ ಹೋಳಿದ್ರೆ. ಓಮಿತ್ಯೇದ ಅನುಕೃತಿ ಅನುಕರಣ. ಓಂ ಎಂಬಿದೆಯಲ್ಲ ಇದು ಅನುಕರಣೆ. ಅನುಕೃತಿಯನ್ನು ಒಪ್ಪಿಗೆ ಸೂಚನೆ ಮಾಡುವಂತ ಪದ. ಕರೋಮಿ ಯಾಸ್ಯಾಮಿ ಚ ಇತಿ ಕೃತಂ ಉಕ್ತಂ. ಓಮಿತ್ಯನುಕರೋತಿ ಅನ್ಯಃ ಅತಃ ಓಂಕಾರೋ ಅನುಕೃತಿ. ಮಾಡ್ತೀನಿ, ಹೋಗ್ತೀನಿ ಅಂತಂದ್ರೆ ಆಯ್ತಪ್ಪ ಮಾಡಪ್ಪ, ಆಯ್ತಪ್ಪ ಹೋಗಪ್ಪ ಅಂತ ಹೇಳಿ ಇನ್ನೊಬ್ಬ ಅನುಕರಣೆ ಮಾಡ್ತಾನೆ. ಅದನ್ನ ಎಲ್ಲಕ್ಕೂ ಒಪ್ಪಿಗೆ ಕೊಡೋದು ಓಂಕಾರ. ಹೇಗೆ ಪರಮಾತ್ಮ ಎಲ್ಲರಿಗೂ ಎಲ್ಲಾ ಬುದ್ಧಿಗೂ ಯಾವಾಗಲೂ ಅನುಕೂಲವಾಗಿ ನಡ್ಕೊಳ್ತಾನೋ ಬದ್ರಷ್ಟ ಹನುಮಂತ, ಓಂಕಾರವು ಕೂಡ ಎಲ್ಲರಿಗೂ ಅನುಮತಿ ಕೊಡುತ್ತೆ, ಒಪ್ಪಿಗೆ ಕೊಡುತ್ತೆ, ಅನುಕೂಲವಾಗಿದೆ, ಯಾರನ್ನು ತಡೆಯಲ್ಲ, ವಿರೋಧ ಮಾಡಲ್ಲ. ಹಾಗಿದೆ ಓಂಕಾರ ಸ್ವರೂಪ ಎಲ್ಲಕ್ಕೂ ಅನುಕೂಲವಾಗಿದೆ, ಅನುಕರಣೆ ಆಗಿದೆ. ಹಾಸ್ಮಾ ವೈ ಇತಿ ಪ್ರಸಿದ್ಧಾವದ್ಯೋತಕಾಹ. ಮೂರು ನಿಪಾತ ಯಾತಕ್ಕೆ ಬಂತು? ಹಾಸ್ಮಾ ವೈ ಅಂದ್ರೆ ಪ್ರಸಿದ್ಧ ಆಗಿದೆಯಲ್ವೇ
ಓಂಕಾರ ಒಪ್ಪಿಗೆ ಅನ್ನೋದು ಅದು ಅನುಕರಣೆ ಮಾಡೋದು ಮಾಡೋದು ಅನ್ನೋದು ಸಂಸ್ಕೃತ ಭಾಷೆಯಲ್ಲಿ ಇದೆ. ಓಂ ಓಂ ಅಂತಾರೆ. ಏನ್ ಮಾಡಿ ಓಂ ಓಮಿತಿ ಬ್ರಹ್ಮ ಪ್ರಸಿದ್ಧಾರ್ಥವನ್ನು ತೋರಿಸುವಂಥವುಗಳು. ಪ್ರಸಿದ್ಧಮ್ಮಿ ಓಂಕಾರಸ ಅನುಕೃತತ್ವಂ. ಓಂಕಾರವು ಅನುಕೃತಿಯಾಗಿದೆ, ಅನುಕರಣೆ ಅಂದ್ರೆ ಒಪ್ಪಿಗೆ ಆಗಿದೆ ಅನ್ನೋದು. ಅನುಕರಣೆ ಅಂದ್ರೆ ಇದಲ್ಲ, ಮಿಮಿಕ್ರಿ ಅಲ್ಲ. ಅನುಕರಣೆ ಒಪ್ಪಿಗೆ ಅಂತ ಅರ್ಥ. ಒಪ್ಪಿಗೆ ಆಗಿರೋದು ಓಂಕಾರಕ್ಕೆ ಇದು ಪ್ರಸಿದ್ಧವಾಗಿದೆ. ಅಪಿಚ ಓಶ್ರಾವಯ ಇತಿ ಪ್ರೈಶಪೂರ್ವಕಂ ಆಶ್ರಾವಯಂತಿ ಪ್ರತಿಶ್ರಾವಯಂತಿ. ಹಾಗಾದ್ರೆ ಯಜ್ಞದಲ್ಲಿ ಓಶ್ರಾವಯ ಅಂತ ಹೇಳಿ ಅಧ್ವರ್ಯು ಪ್ರೈಶಪೂರ್ವಕವಾಗಿ ಕೇಳಿಸುತ್ತಾನೆ. ಪ್ರತಿಶ್ರಾವಯಂತಿನ ಆ ಹೋತೃ ಮುಂತಾದವರಿಗೆ ಮೈತ್ರಾವರಣ ಹೋತೃ ತಿಳಿಸ್ತಾರೆ. ತಥಾ ಓಂ ಇತಿ ಸಾಮಾನ್ಯ ಗಾಯಂತಿ ಸಾಮಗಾಹ. ಸಾಮಗಾನ ಮಾಡುವಂತಹ ಸಾಮವೇದಿಗಳು ಓಂ ಅಂತ ಹೇಳ್ಕೊಂಡೆ ಸಾಮಗಾನ ಮಾಡುತ್ತಾರೆ. ಓಂ ಶೋಮ್ ಇತಿ ಶಸ್ತ್ರಾಣಿ ಶಂಸಂತಿ. ಶಸ್ತ್ರ ಶಂಸಿತಾರೋಪಿ. ಶಸ್ತ್ರವನ್ನು ಶಂಸನೆ ಮಾಡುವುದನ್ನು ಹೇಳೋದು. ಶಸ್ತ್ರವನ್ನು ದೇವತಾ ಸ್ತೋತ್ರವನ್ನು ಮಾಡುವಂತಹ ಋಗ್ವೇದಗಳವರು ಹೋತೃಗಳವರು ಓಂ ಶೋಮ್ ಅಂತ ಹೇಳಿ ಶಸ್ತ್ರವನ್ನು ಅವರು ಶಂಸನ ಮಾಡ್ತಾರೆ, ಹೇಳ್ತಾರೆ. ತಥಾ ಓಂ ಇತಿ ಅಧ್ವರ್ಯು ಪ್ರತಿಗರಂ ಪ್ರತಿಗಣಾತಿ. ಅದೇ ರೀತಿ ಅಧ್ವರ್ಯು ಕೂಡ ಓಂ ಅಂತ ಹೇಳಿ ಆ ಶಸ್ತ್ರವನ್ನು ಹೇಳಿದ್ದಾನ ಪ್ರತಿಗರವನ್ನು ಪ್ರತಿಗಣ ಒಪ್ಪಿಗೆ ತಗೋತಾನೆ, ಸ್ವೀಕಾರ ಮಾಡ್ತಾನೆ, ಅದನ್ನ ಎಂಕರೇಜ್ ಮಾಡ್ತಾನೆ, ಉತ್ತೇಜನ ಮಾಡ್ತಾನೆ. ಓಂ 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 ಮೋದ ಮೋದಿ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾನೆ. ಓಂ ಇತಿ ಬ್ರಹ್ಮ ಪ್ರಸೌತಿ ಅನುಜಾನಾತಿ. ಓಂ ಇತಿ ಅಗ್ನಿಹೋತ್ರಂ ಅನುಜಾನಾತಿ. ಬ್ರಹ್ಮನು ಕೂಡ ಓಂ ಅಂತ ಹೇಳಿಯೇ ಒಪ್ಪಿಗೆ ಕೊಡ್ತಾನೆ. ಓಂ ಅಂತ ಹೇಳಿಯೇ ಯಜಮಾನ ಅಗ್ನಿಹೋತ್ರಕ್ಕೂ ಅನುಮತಿ ಕೊಡ್ತಾನೆ ಅದುರಿಗೆ. ಜೋಮಿ ಇತ್ಯುಕ್ತ ಓಂ ಇತ್ಯೇವ ಅನುಜ್ಞಾಂ ಪ್ರಯಚ್ಛತಿ. ಹೋಮ ಮಾಡ್ತೀನಿ ಅಂದಾಗ ಓಂ ಅಂತ ಹೇಳಿ ಅನುಜ್ಞೆ ಕೊಡ್ತಾನೆ, ಒಪ್ಪಿಗೆ ಕೊಡ್ತಾನೆ. ಬರೀ ಹೂ ಅಂತನಲ್ಲ. ಅದೇ ಯಜ್ಜಸ್ತೇನ ಪ್ರಮೀವೇ ದ್ವೇ ಪನು ಸ್ಯಾತ್ ಯಕ್ಷೀಷ್ಣಾಶೀ ಶಕ್ತಿಮಾನ್ ಸ್ಯಾತ್ ಯತ್ಪುಷ್ಟಿಮಾ ಸೀತಾ ಸಂಪ್ರತ್ತೋ ಯಜ್ಞಸ್ಯ ಶುಚಿ. ಅದು ಕೈಯಿಂದ ನಡೀಲಿ ಅಂದ್ರೆ ಕೈ ನಡ್ಕನ ಹೊಟ್ಬಿಡ್ತಾನೆ. ಯಕ್ಷೀಷ್ಣ ತಲೆ ಅಂದ್ರೆ ತಲೆ ರೋಗ ಬರ್ಬಿಡ್ತದೆ ನನಗೆ. ಸುಮ್ಮನೆ ಇದ್ಬಿಟ್ಟ ಹಾಕ್ತೀನಿ ಅವಾಗ ಯಜ್ಞ ಪೂರ್ತಿ ಆಗಲ್ಲ. ಆಗ ಓಂ ಪ್ರತಿಷ್ಠೆ ತೇವಬ್ರು ಶ್ರುತಿ ಓಂ ಅಂತ ಯಜಮಾನ ನಮಗೆ ಯಜಮಾನ ಕೊಟ್ಟಿಲ್ಲ. ಸವಿದೋ ಯಜತಿ ವಸಂತಮೇ ವಸ್ತು ನಾಮ ವರುಂಧೆ ತನೂನ ಪೋದಿಂ ಯಜತಿ ಗ್ರೀಷ್ಮಮೇವ ವರುಂಧೆ. ಅಲ್ಲಿ ಓಂ ಅಂತ ಹೇಳಿ ಓಂ ಪ್ರತಿಷ್ಠಾ ಅಂತ ಹೇಳಿದಾಗ ಪ್ರತಿಷ್ಠೆ ತೇವಬ್ರು ಯಾ ದ್ವಾಚವೈ ಯಜ್ಞ ಯತ್ತೇವ ಯಜ್ಞ ಆರ್ಮತೆ. ಯಜ್ಞ ಎಲ್ಲಿ ನಿಂತಿದೋ ಅಲ್ಲೇ ನಿಲ್ಲಿಸ್ತಾನೆ. ಯಜ್ಞಕ್ಕೆ ನೆಲೆ ಬಂದಂಗೆ ಆಗತ್ತೆ. ಓಂ ಇತ್ಯೇವ ಬ್ರಾಹ್ಮಣ ಪ್ರವಚನಂ ಕರಿಷ್ಯನ್ ಅಧ್ಯೇಷ್ಯಮಾಣ ಓಮಿತ್ಯೇವ ಆಹಾ. ಓಮಿತಿ ಪ್ರತಿಪದ್ಯತೆ ಅಧ್ಯೇಯಮಿತ್ಯರ್ಥ. ಬ್ರಾಹ್ಮಣನಾದವನು ವೇದಾಧ್ಯಯನ ಮಾಡುವನಾದಾಗ ಪ್ರವಚನ ಅಂದ್ರೆ ವೇದಾಧ್ಯಯನ ಹೇಳೋದ. ಪ್ರವಚನ ಅಂದ್ರೆ ಇದಲ್ಲ, ಡಿಸ್ಕೋರ್ಸ್ ಅಲ್ಲ, ಡಿಬೇಟ್ಸ್ ಅಲ್ಲ, ವೇದ ಹೇಳದ ಸ್ವಾಧ್ಯಾಯ. ಅದನ್ನು ಮಾಡುವನಾದಾಗ ಓಂ ಅಂತ ಹೇಳಿ ಅವನು ಅಧ್ಯಯನ ಮಾಡುತ್ತಾನೆ. ಓಂ ಹೇಳಿ ಬಂದಾನೆ ಅಧ್ಯಯನ ಆರಂಭ ಮಾಡಿ ಶುರು ಮಾಡ್ತಾನೆ. ಮನುಸ್ಮೃತಿಯಲ್ಲಿ ಓಂಕಾರನ್ನು ಹೇಳಿದ್ರೆ ವೇದ ಹೇಳಿಬಿಟ್ರೆ ಮಾವಿನ ಹಣ್ಣಿನ ಸಿಪ್ಪೆಲ್ಲ ತೆಗೆದುಬಿಟ್ಟು ಮಾರಾಟಕ್ಕೆ ಇಟ್ಟರೆ ಹೆಂಗಾಗುತ್ತೋ ಹಂಗಾಗತ್ತೆ ಅಂತ. ಸಿಪ್ಪೆ ತೆಗೆದ್ರೆ ಏನಾಯ್ತು ಮಾವಿನ ಹಣ್ಣು ರಸವೆಲ್ಲ ಹೋಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ವೆರಿ ಗುಡ್. ಓಕೆ. ಉಪಾಪ್ನೋತ್ಯವ ಅಲ್ವಾ. ಬ್ರಹ್ಮ ವೇದಂ ಉಪಾಪ್ನಮಾನಿ ಇತಿ ಅದಲ್ವಾ. ಉಪಾಪ್ನೋತ್ಯೇವ ಬ್ರಹ್ಮ. ಬ್ರಹ್ಮ ವೇದಂ ಉಪಾಪ್ನಮಾನಿ ಇತಿ ಪ್ರಾಪ್ನುಯಾಂ ಗೃಹೀಯಾಂ ಗೃಹೀಷ್ಯಾಮಿ ಇತಿ ವಾಕ್ಯ ಬಿಟ್ನಾ. ಉಪಾಪ್ನಮಾನಿ ಪ್ರಾಪ್ನುಯಾಂ ಗೃಹೀಷ್ಯಾಮಿ ವಾಕ್ಯ ಬಿಟ್ಟಿಲ್ವಲ್ಲ. ಬ್ರಹ್ಮವನ್ನ ವೇದವನ್ನ ನಾನು ಪಡ್ಕೊಳ್ತೀನಿ, ಅವನು ಹೊಂದುತ್ತೇನೆ ಅಂತ ಹೇಳಿ ಅಂದ್ಕೊಂಡೆ ಅವನು ಓಂಕಾರ ಉಚ್ಚಾರಣೆ ಮಾಡ್ತಾನೆ. ಉಪಾಪ್ನೋತ್ಯವ ಬ್ರಹ್ಮ.
ಪ್ರಾಪ್ನೋತ್ಯೇವ ಬ್ರಹ್ಮ. ಬ್ರಹ್ಮನ್ ಪಡ್ಕೊಂಡೇ ಪಡ್ಕೊಳ್ತಾನೆ, ಹೊಂದೇ ಹೊಂತಾನೆ, ವೇದವನ್ನ ತನ್ನದನ್ನೇ ಮಾಡ್ಕೊಳ್ತಾನೆ. ಅಥವಾ ಅಥವಾ ಬ್ರಹ್ಮ ಪರಮಾತ್ಮಾನಂ ಉಪಾಪ್ರಮಾಣಿ ಇತಿ ಆತ್ಮಾನಂ ಪ್ರವಕ್ಷನ್ ಪ್ರಾಪಯಿಷ್ಯನ್ ಓಂ ಇತ್ಯವಾಹ. ಆತ್ಮಾನಂ ಪ್ರವಕ್ಷ್ಯನ್ ಪ್ರಾಪಯಿಷ್ಯನ್ ಓಮಿತ್ಯೇವ. ಎರಡನೇ ಅರ್ಥ ಮಾಡುದು, ಪರಮಾತ್ಮ ಅಂತ ಅರ್ಥ ಮಾಡ್ಬಿಟ್ಟು ಆ ಪರಮಾತ್ಮ ನಾನು ಪಡ್ಕೊಳ್ತೀನಿ ಅಂತ ಹೇಳಿ ತನ್ನನ್ನೇ ಓಂಕಾರದಿಂದ ಹೇಳ್ಕೊಳ್ತಾ ತಾನು ಪರಮಾತ್ಮ ಆಗ್ಬಿಡ್ತಾನೆ ಅಂತ. ಆತ್ಮಾನಂ ಪ್ರವಕ್ಷನ್, ತನ್ನನ್ನೇ ಓಂ ಅಂತ ಹೇಳಿ ಹಂಗೋಪಾಸನೆ ಮಾಡಿಸ್ತಾ ಪರಮಾತ್ಮನ್ನೇ ಪಡ್ಕೊಂಡ್ಬಿಡ್ತಾನೆ. ವಿಷ್ಣುತ್ಯವ ಸಹ ತೇನ ಓಂಕಾರೇಣ ಬ್ರಹ್ಮ ಪ್ರಾಪ್ನೋತ್ಯವ. ಅವನು ಓಂಕಾರ ಬ್ರಹ್ಮ ಪಡ್ಕೊಳ್ತಾನೆ. ಓಂಕಾರ ಪೂರ್ವಂ ಪ್ರವೃತ್ತಾನಾಂ ಕ್ರಿಯಾಣಾಂ ಓಂಕಾರ ಪೂರ್ವಂ ಪ್ರವೃತ್ತಾನಾಂ ಕ್ರಿಯಾಣಾಂ ಫಲವತ್ವಂ ಯಸ್ಮಾತ್ ತಸ್ಮಾತ್ ಓಂಕಾರಂ ಬ್ರಹ್ಮ ಇತ್ಯುಪಾಸೀತ ಇದು ವಾಕ್ಯಾರ್ಥ. ತಸ್ಮಾತ್ ಓಂಕಾರಂ ಬ್ರಹ್ಮ ಇತ್ಯುಪಾಸೀತ. ಏನು ಒಟ್ಟು ಈ ಅನುವಾಕದ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಓಂಕಾರ ಪೂರ್ವಕವಾಗಿ ಮಾಡಿದ್ದಾಗಿರುವ ಎಲ್ಲಾ ಕ್ರಿಯೆಯೂ ಸಾರ್ಥಕವಾಗುತ್ತೆ, ಫಲಕಾರಿ ಆಗುತ್ತೆ. ಭಗವಂತ 11ನೇ ಅಧ್ಯಾಯಗಳು ಹೇಳ್ತಲ್ಲ, ಓಮಿತ್ಯ ಓಂ ಬ್ರಹ್ಮಣ ಹಾ ಟ್ರಕ್ ಆಗ್ಬಿಡ್ತು. ಓಂಕಾರ ಏನ ಶುರು ಏನೋ ನೀನ್ ಹೇಳಿದ ಶುರು ಇಲ್ಲ. ಸದ್ಭಾವೇ ಸಾಧುಭಾವೇ ಚಾಸಿ ಚೇ ಪ್ರಜೆ ಪ್ರಶಸ್ತೆ ಯಜ್ಞ ಬಲಿದಾನೇ ಚಾಸಿ ಕರ್ಮ ಜೀವದ ಸೇವಾ ಮುಂದಕ್ಕೆ ಹೋಯ್ತು. ಓಂಕಾರ ಪೂರ್ವಕವಾಗಿ ಹೊರಟಂತಹ ಕ್ರಿಯೆಗಳಿಗೆಲ್ಲ ಫಲವತ್ತು ಉಂಟು ಅಂತ ಹೇಳಿ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ, ಸಿದ್ಧವಾಗಿದೆ. ಆದ್ದರಿಂದ ಓಂಕಾರವನ್ನೇ ಇಲ್ಲಿದಾಗಿ ಹೇಳಿದೆವು. 16ನೇದು 17 ಓಂ ತತ್ಸದಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧಸ್ಮೃತಃ ಬ್ರಾಹ್ಮಣಾತ್ ತೇನ ವೇದಾಸ್ಯ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ. ಓಂ ತತ್ಸದಿ ನಿರ್ದೇಶ, ಈ ರೀತಿಯಾಗಿ ಎಲ್ಲವೂ ಕೂಡ ಓಂಕಾರೋಚ್ಚಾರಣೆ ಮಾಡ್ಕೊಂಡು ಮಾಡಿದ್ರೆ ಏನೇ ವೈಗುಣ್ಯತೆ ಉಂಟಾಗಿದ್ರು, ದ್ರವ್ಯಲೋಪ, ಕ್ರಿಯಾಲೋಪ, ಶ್ರದ್ಧಾಲೋಪ, ಭಕ್ತಿಲೋಪ, ಏನೇ ಮಂತ್ರಲೋಪ ಆಗಿದ್ರು ಕೂಡ ಓಂಕಾರೋಚ್ಚಾರಣೆ ಮಾಡಿಬಿಟ್ರೆ ಎಲ್ಲ ಪೂರ್ತಿ ಆಗ್ಬಿಟ್ಟು ಕರ್ಮಫಲ ಸಾದ್ಗುಣ್ಯವಾಗುತ್ತೆ, ಪೂರ್ಣ ಫಲ ಪಡ್ಕೊಳ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಕಡಿಯಾದ್ರಿಂದ ಓಂಕಾರಂ ಬ್ರಹ್ಮ ಇತ್ಯುಪಾಸೀತ ಆಯ್ತು ವಾಕ್ಯಾರ್ಥ. ಓಂಕಾರವನ್ನೇ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ವಾಕ್ಯದ ಅರ್ಥ. ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ